ಹಾಯ್ ವಿವರ್ಸ್, ಫ್ಲೇವರ್ ಬೈ ಶಿಬಾ ಚಾನೆಲ್ಗೆ ಸ್ವಾಗತ. ಇವತ್ತು ಮಯೋನಿಸ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ವಿತೌಟ್ ಎಗ್ ಮತ್ತು ಎಗ್ ಜೊತೆಗೆ ಮಾಡೋದು. ಈಗಿನ ಜನ್ರೇಷನ್ ಮಕ್ಕಳಿಗೆ ಇದು ಭಾಳ ಇಷ್ಟವಾದದ್ದು. ಇಟ್ಸ್ ವೆರಿ ಈಸಿ ಆ್ಯಂಡ್ ವೆರಿ ಸಿಂಪಲ್. ಮಾಡೋದು ಹೇಗೆ ಅಂತ ನಮಗೆ ನೋಡೋಣ. ನೋಡಿ, ಒಂದು ಮಿಕ್ಸಿ ಜಾರ್ ತಗೊಳ್ಳಿ. ಅದರಲ್ಲಿ ಒಂದು ಬೇಯಿಸಿದಂಥ ಮೊಟ್ಟೆನ ಹಾಕ್ಕೊಳ್ಳಿ. ಅದನ್ನು ಚಿಕ್ಕ ಚಿಕ್ಕ ಪೀಸ್ ಮಾಡಿಬಿಟ್ಟು ಆ ಮಿಕ್ಸಿ ಜಾರ್ಗೆ ಹಾಕಿ, ಅದಾದಮೇಲೆ ಹೀಗೆ ಚಿಕ್ಕ ಚಿಕ್ಕದಾಗಿ ಕಿತ್ತಾಕಿದ್ರೆ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ ಅಂತ ಅಷ್ಟೇ. ರುಚಿಗೆ ತಕ್ಕಷ್ಟು ಉಪ್ಪಾಕಿ, ಅದಾದಮೇಲೆ ಕರಿಮೆಣಸಿನ ಪುಡಿ, ಪೆಪ್ಪರ್ ಪೌಡ್ರು, ಸ್ವಲ್ಪ ಸಾಲ್ಟ್, ಪೆಪ್ಪರ್ ಪೌಡ್ರು ಮತ್ತು ಗಾರ್ಲಿಕ್ ಒಂದು 5-6 ಪೀಸ್ಗಳನ್ನ ಹಾಕ್ಬಿಟ್ಟು ಅದ್ರ ಜೊತೆಗೆ ಒಂದು ಸ್ವಲ್ಪ ಶುಗರ್ ಹಾಕಬೇಕು, ಸಕ್ಕರೆ ಹಾಕಬೇಕು. ಇದಿಷ್ಟು ಹಾಕಿಬಿಟ್ಟು ಅದ್ರ ಜೊತೆಗೆ ವಿನೆಗರ್ ಹಾಕಿ, 1 ಸ್ಪೂನು ವಿನೆಗರ್ ಹಾಕಿ, ಇಲ್ಲ ಆಪ್ಷನ್ ಅದಿಲ್ಲ ಅಂದರೆ ಲೆಮನ್ ಕೂಡ ಹಾಕ್ಬೋದು, ಲೆಮನ್ ಜ್ಯೂಸ್ ಹಾಕ್ಬೋದು. ಆಮೇಲೆ ನೀವು ಮನೇಲಿ ಯೂಸ್ ಮಾಡುವಂಥ ಆಯಿಲನ್ನು ಹಾಕ್ಕೊಂಡು ಚೆಂದ ಬ್ಲೆಂಡ್ ಮಾಡಿ, ಅದು ನಮಗೆ ನೈಸಾಗಿ ಗ್ರೈಂಡಾಗಿ ಸಿಕ್ಕಿದ್ರೆ ನಿಮ್ಮ ವಿತ್ ಎಗ್ ಮಯೋನಿಸ್ ರೆಡಿಯಾಗಿದೆ. ಏನು ಟೇಸ್ಟಿಯಾಗಿರ್ತವೆ ಗೊತ್ತಾ? ಪೆಪ್ಪರ್ ಪೌಡ್ರು, ಆ ಸಾಲ್ಟ್ ಎಲ್ಲ ಅದರಲ್ಲಿಗೆ ಮಿಕ್ಸ್ ಆದರೆ ತುಂಬ ಚೆನ್ನಾಗಿ ಅನಿಸುತ್ತೆ. ನೆಕ್ಸ್ಟ್ ವಿತೌಟ್ ಹೇಗೆ ಮಾಡೋದು ಅಂತ ನೋಡೋಣ. ಅದು ಕೂಡ ಈಸಿನೇ. ನೋಡಿ, ಅದೇ ಮಿಕ್ಸಿ ಜಾರಲ್ಲಿ ತಗೊಳ್ಳಿ, ಅದಕ್ಕೆ ಒಂದು 5-6 ಬೆಳ್ಳುಳ್ಳಿ ತೊಳೆ ಹಾಕ್ಕೊಳ್ಳಿ, ಆಯಿತಾ? ಅದಕ್ಕೂ ಸ್ವಲ್ಪ ಸಕ್ಕರೆ ಹಾಕಿ, ನಾವು ಇಬ್ಬರೇ ಇರೋದ್ರಿಂದ ನಾನು ಸ್ವಲ್ಪ ಮಾಡಿ ತೋರಿಸ್ತಾ ಇದ್ದೀನಿ ಅಷ್ಟೇ. ಮತ್ತು ಒಂದು ಅರ್ಧ ಸ್ಪೂನು ಪೆಪ್ಪರ್ ಪೌಡ್ರ್ ಹಾಕ್ಕೊಳ್ಳಿ. ಅದ್ರ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಈಗ ನಾವು ಎಗ್ ಹಾಕೋದಿಲ್ಲಲ್ಲ, ಹಾಗಾಗಿ ಅದರ ಬದಲಾಗಿ ಹಾಲು ಹಾಕಬೇಕು. ಈಗ ಸ್ವಲ್ಪ ವಿನೆಗರ್ ಹಾಕ್ತಿದ್ದೀನಿ. ಇಲ್ಲಿ ಕೂಡ ಆಪ್ಷನ್ ಹೇಳ್ತಾ ಇದ್ದೀನಿ. ವಿನೆಗರ್ ಇಲ್ಲ ಅಂದರೆ ಲೆಮನ್ ಜ್ಯೂಸ್ ಹಾಕ್ಬೋದು. ಆಮೇಲೆ ಆಯಿಲ್ ಹಾಕಿ, ನೀವು ಮನೇಲಿ ಏನು ಉಪಯೋಗಿಸ್ತೀರ ಎಣ್ಣೆ, ಅದನ್ನು ಸ್ವಲ್ಪ ಹಾಕ್ಕೊಳ್ಳಿ. ಹಾಕ್ಬಿಟ್ಟು ಮಿಲ್ಕ್ ಹಾಕ್ಕೊಳ್ಳಿ. ಎಗ್ ಬದಲಾಗಿ ಮಿಲ್ಕ್ ಹಾಕ್ತಾಯಿದ್ದೀನಿ ಅಷ್ಟೇ. ಅದನ್ನು ಕೂಡ ನೈಸಾಗಿ ಮಿಕ್ಸಿ ಜಾರ್ಗೆ ಹಾಕಿ ಬ್ಲೆಂಡ್ ಮಾಡಿ ತೆಗೀರಿ. ಅದು ಕೂಡ ರೆಡಿ. ಇದೇನು ಗೊತ್ತಾ, ಒಂಥರ ಸಾಫ್ಟಾಗಿ ಅನಿಸುತ್ತೆ. ಆ ಫೀಲಿಂಗ್ ತಿನ್ನುವಾಗ ಒಂದು ಸಾಫ್ಟ್ನೆಸ್ ಅನಿಸುತ್ತೆ, ಅದು ತಿನ್ನುವಾಗ ಒಂದು ಚುರುಕು ಅನಿಸುತ್ತೆ. ಆ ಥರ ತುಂಬ ರುಚಿಯಾಗಿ ಅನಿಸುತ್ತೆ ನಿಮಗೆ. ಇದನ್ನು ನಾನೀಗ ಏನು ಮಾಡ್ತಿದ್ದೀನಿ ಗೊತ್ತಾ, ಕಲ್ಮಿ ಕಬಾಬ್ ಜೊತೆಗೆ ಅದನ್ನು ಇಟ್ಕೊಂಡಿದ್ದೀನಿ. ಬಟ್ ನಾನು ತೊಗೊಂಡಿರೋದು ವಿತ್ ಎಗ್ಗದ ಮಯೋನಿಸ್ನ. ತುಂಬ ಟೇಸ್ಟಿಯಾಗಿ ಅನಿಸುತ್ತೆ. ಇಟ್ಸ್ ವೆರಿ ಈಸಿ. ಮಕ್ಳಿಗೆ ಮಾಡಿಕೊಡಿ, ಮಕ್ಳು ಖುಷಿಯಾಗಿ ತಿನ್ನಲಿ, ಹಾಲಿಡೇಸ್ನ ಎಂಜಾಯ್ ಮಾಡಲಿ. ಟೇಕ್ ಕೇರ್, ಬಾಯ್. ನೆಕ್ಸ್ಟ್ ವೀಡಿಯೋದಲ್ಲಿ ನಮಗೆ ಮೀಟ್ ಮಾಡೋಣ. ಬಾಯ್. ಖಂಡಿತ ಇದನ್ನು ನೀವು ಮನೇಲಿ ಟ್ರೈ ಮಾಡಿ. ಟೊಮೆಟೊ ಸಾಸ್ ಜೊತೆಗೆ ಈ ಮಯೋನಿಸ್ಸು ಜೊತೆಗಿದ್ರೆ ಏನು ತಿಂದರೂ ಸಖತ್ತಾಗಿರುತ್ತೆ. ಫಿಂಗರ್ ಚಿಪ್ಸ್ ಇದೆ ನೋಡಿ, ಅದು ಮತ್ತು ಬಜ್ಜಿ, ಯಾವುದಕ್ಕಾದರೂ ತುಂಬಾ ಒಂದು ಕಾಂಬಿನೇಷನ್ ಅದು. ಅದನ್ನು ಮಾಡಿಬಿಟ್ಟು ಹೇಗಿತ್ತು ಅಂತ ನನಗೆ ಹೇಳಿ. ಓಕೆ, ಬಾಯ್.